integrate the rational function I is equal to 3x minus 1 divided by x plus 2 the whole square. ಡಿನಾಮಿನೇಟರ್ ಡಿಗ್ರಿ 2 ಇದೆ, ನ್ಯೂಮಿನೇಟರ್ ಡಿಗ್ರಿ 1 ಇದೆ, ಹಾಗಾಗಿ ಇಲ್ಲೇನೋ ಡಿವಿಷನ್ ಮಾಡುವಂಗಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಇವಾಗ ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀವಿ? ಸೊ 3x ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ನಮ್ಮ ಟೇಬಲಲ್ಲಿ ಯಾವ ಮೆಥಡ್ ಉಪಯೋಗಿಸ್ಬೇಕು? ಸೆಕೆಂಡ್ ರೋ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು a ಬೈ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಬೇಡ, ಇಲ್ಲಿ b ಬೈ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಇಲ್ಲಿ ಬರ್ಕೊಳ್ಳೋಣ. ಸರಿನಾ? ಈಗ ಎಲ್ ಸಿ ಎಮ್ ಎಲ್ಲ ತೊಗೊಂಡು ಆರ್ ಎಚ್ ಎಸ್ ಅಲ್ಲಿ ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿ ತಾನೆ? ಇಲ್ಲಿನ ಎಲ್ ಸಿ ಎಮ್ಮು ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್, ಹಾಗಾಗಿ ಇದು ಎಕ್ಸ್ ಪ್ಲಸ್ 2 ಆಗುತ್ತೆ. ದಿಸ್ ಇಸ್ ಬಿ. ಇವಾಗ ಇಲ್ಲಿ ಬಿ ಕಂಡಿಡೋದಕ್ಕೆ ಇಲ್ಲಿ ಎಕ್ಸನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಐ ಮೀನ್ ಸಬ್ಸ್ಟಿಟ್ಯೂಟ್ ಅ ವ್ಯಾಲ್ಯೂ ಫಾರ್ ಎಕ್ಸ್ ಸೊ ದಟ್ ದಿಸ್ ಬಿಕಮ್ 0. ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಕರೆಕ್ಟ್, -2. ಸೊ ದಿಸ್ ಇಸ್ ಎಂಥದಿದು -6 - 1 is equal to a into 0 plus b. So therefore b is equal to -7. ಸರಿನಾ? ಇಲ್ಲಿ a ಕಂಡುಹಿಡಿಯೋದಕ್ಕೋಸ್ಕರ ಬೇರೆ ಮೆಥಡ್ ಉಪಯೋಗಿಸ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ವಿಲ್ ಎಕ್ಸ್ಪ್ಯಾಂಡ್ ದ ಗಿವನ್ ಎಕ್ಸ್ಪ್ರೆಷನ್, ಗಿವನ್ ಅಲ್ಲ ಇಲ್ಲಿ ಬರೆದಿರೋ ಅಂಥದ್ದು. ಇದ್ರ ಮೇಲೆ ನಾವು ಇಫ್ ವಿ ಕಂಪೇರ್ ಮಾಡಿದಾಗ, ಕಂಪೇರಿಂಗ್ ಇನ್ನ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ನ, ಆಯಿತಾ, ಏನಾಗುತ್ತೆ ಇಲ್ಲಿ a is equal to 3 ಈ ರೀತಿಯಲ್ಲಿ ಬದಲಾಗುತ್ತೆ. ಸೊ ಕೊನೆಯದಾಗಿ i is equal to 3 times of dx by x plus 2 minus 7 times of dx by x plus 2 the whole square. So this will be equal to 3 times of log of x plus 2 minus 7 times of ಇಲ್ಲಿನ ಇಂಟಿಗ್ರೇಷನು ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಅಲ್ಲ -1 ಹಾಕ್ಕೊಳುತ್ತೆ. ಸೊ ದಿಸ್ ಇಸ್ +1 ಪ್ಲಸ್ ಸಿ ಅಲ್ವಾ? ಸೊ ಇಲ್ಲಿನ ಪವರ್ -2. ಸೊ ವೆನ್ ವಿ ಇಂಟಿಗ್ರೇಟ್ ಎನಿಥಿಂಗ್ ಟು ದ ಪವರ್ ಆಫ್ n, this would be x to the power of n plus 1 divided by n plus 1 plus a constant. ಸೊ ಇಲ್ಲಿ n -2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ -2 + 1 is -1, ಇದು ಕೂಡ -1 ಆಗುತ್ತೆ. ಹಾಗಾಗಿ ಈ ಎಕ್ಸ್ಪ್ರೆಷನ್ ಡಿನಾಮಿನೇಟರ್ ಬರುತ್ತೆ, ಮತ್ತು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಇದು. ಸರಿ ತಾನೆ? ಸೊ ಇದು ನಿಮ್ಮ ಉತ್ತರ.